ಸರ್ ಹೇಳಿ, ಇವತ್ತು ಐರಾವತದ್ದು ಐಟಮ್ ಸಾಂಗ್ ಆಗ್ತದೆ, ಏನು ಸ್ಪೆಷಲ್ ಈ ಸಾಂಗು, ಎಷ್ಟು ಜನ ಯೂಸ್ ಮಾಡಿದ್ದಾರೆ, ಏನು ಮೇಡಮ್? ಸ್ಪೆಷಲ್ ಸಾಂಗ್ ಐಟಮ್ ಸಾಂಗಲ್ಲಿ ಈ ಟ್ರೆಂಡಿಗೆ ಏನು ಮಾಡ್ಬೋದು, ಅದ್ದೂರಿಯಾಗಿ ಸೆಟ್ ಆಗಲಿ, ಎಲ್ಲ ರೀತಿಯಲ್ಲೂ ಒಂದು ರಿಚ್ನೆಸ್, ಆ ರೀತಿಯಲ್ಲಿ ಈ ಸೆಟ್ಟೇ ನೋಡಿರ್ತೀವಿ ನೀವು ತಿಳಿದಂಗೆ ಎಷ್ಟು ರಿಚಾಗಿ ಬಂದಿದೆ ಅಂದ್ಬಿಟ್ಟು. ಐಟಮ್ ಡ್ಯಾನ್ಸರು ಅಷ್ಟೇ ಬಾಂಬೆಯಿಂದ ಕರೆಸ್ಕೊಂಡು ಅವ್ರಿಗೆ ಈ ಸಾಂಗ್ ಹೇಳ್ಬೇಕಂದ್ರೆ ಹೇಳ್ತಾನೆ ಡೆಫಿನೆಟ್ಲಿ ಇಟ್ಟೆ ಈ ಸಾಂಗ್. ಏನು ಲಿರಿಕ್ ವೈಸಲ್ಲಾಗಲಿ ಮ್ಯೂಸಿಕ್ ವೈಸಲ್ಲಾಗಲಿ, ಲಿರಿಕ್ ಆಗಲಿ ಎಲ್ಲ ಟಂಗ್ ಸ್ಲಿಪ್ಪಾಗಿ ಬರೋ ಅಂಥ ಲಿರಿಕ್ಗಳೇ. ಅದಕ್ಕೆಲ್ಲ ತುಂಬ ಪ್ರಿಪೇರ್ ಆಗಿ ಮಾಡ್ತಾಯಿದ್ದೀವಿ. ಹೇಳ್ಬೇಕಂದ್ರೆ ಈ ಸಾಂಗ್ ಮಾಡ್ಬೇಕಾಗ ಎಲ್ಲ ರೀತಿಯೂ ಯಾವ್ಯಾವ ಡಿಪಾರ್ಟ್ಮೆಂಟ್ ತೊಗೊಂಡ್ರು ಎಲ್ಲ ಒಂದು ಕೆಲಸಗಾರನಿಗೆ ಏನು ಬೇಕು, ಒಂದು ಸೆಟ್ ಆಗಲಿ, ಒಂದು ಕ್ಯಾಮ್ರಾ ವರ್ಕ ಟೀಮ್ ಆಗಲಿ, ಪ್ರೊಡಕ್ಷನ್ ಟೀಮ್ ಆಗಲಿ, ಎಲ್ಲ ರೀತಿಯಲ್ಲಿ ಡೈರೆಕ್ಟ್ರ್ ಕಡೆಯಿಂದ ಒಂದು ಪ್ರೊಡ್ಯೂಸರು, ಡೈರೆಕ್ಟ್ರು, ಹೀರೋ, ಲೈಟ್ ಬಾಯ್ಗಳು, ನಮ್ಮ ಜೊತೆಗೆ ಮಾಡೋ ಕ್ಯಾಮ್ರಾಮ್ಯಾನ್ಗಳು ಎಲ್ಲರ ಸಪೋರ್ಟಿಂದ ನಿಜ ತುಂಬಾ ಚೆನ್ನಾಗಿ ಬರ್ತೈತೆ. ಯಾವ ಲ್ಯಾಂಗ್ವೇಜ್ಗಿಂತ ಕಡಿಮೆ ಇಲ್ಲದೆ ನಿಜ ನೀವು ನೋಡಿದಾಗ ಸಾಂಗ್ ತುಂಬ ಖುಷಿ ಪಡ್ತೀವಿ. ಸರ್, ದರ್ಶನ್ ಸರ್ ಸಿನಿಮಾದಲ್ಲಿ ಐಟಮ್ ಸಾಂಗ್ಗಳು ಯಾವಾಗಲೂ ಅದ್ದೂರಿಯಾಗಿರುತ್ತೆ ಮತ್ತು ತುಂಬ ಹಿಟ್ ಆಗುವಂಥ ಹಾಡುಗಳೇ ಇರುತ್ತೆ. ಇದರಲ್ಲಿ ಏನು ಸ್ಪೆಷಲ್ ದರ್ಶನ್ ಸರ್? ಯಾವಾಗ ಎಂಟ್ರಿ ಆಗ್ತಾರೆ, ಏನು ಸ್ಪೆಷಲ್ ಇದೆ ಇದರಲ್ಲಿ? ಸೆಕೆಂಡ್ ಹಾಫಲ್ಲಿ ಎಂಟ್ರಿ ಆಗ್ತಾರೆ. ಅದು ಸೆಕೆಂಡ್ ಹಾಫಲ್ಲಿ ಎಂಟ್ರಿ ಆದ್ರೂ ಒಂದು ಕಲರ್ಫುಲ್ ಸೆಟ್ಟೆಲ್ಲ ಇದ್ದೇ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು 30 ಜನ ಡ್ಯಾನ್ಸರ್ಸ್ ಹಾಕ್ಕೊಂಡಿದ್ರು. ಆ 30 ಜನ ಡ್ಯಾನ್ಸರ್ಸ್ಗೂ ಒಂದೊಂದು ಗೆಟಪ್ ಕೊಟ್ಟಿರ್ತೀವಿ. ನಮ್ಗೆ ಅವ್ರು ಸೆಕೆಂಡ್ ಹಾಫ್ ಬರೋದ್ರಿಂದ ಒಂದೊಂದು ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜ್ ಇನ್ನೊಂದು ಗೆಟಪ್ಪು, ಸೆಕೆಂಡ್ ಸ್ಟೇಜಿಂದ 3ನೇ ಸ್ಟೇಜ್ ಬರೋವಾಗ ಬೇರೆ ಗೆಟಪ್ಪು, ಆ ಥರ ತುಂಬ ಚೆನ್ನಾಗಿ ಬರ್ತಾಯಿದೆ. ಯಾವ ಸ್ಟೈಲ್ ಯೂಸ್ ಮಾಡ್ತಿರೋದು ಸರ್ ಡ್ಯಾನ್ಸ್ ಜಾಸ್ತಿ ಇದರಲ್ಲಿ ಬಂದ್ಬಿಟ್ಟು ಐಟಮ್ ಸಾಂಗ್ನ ಸಿಮ್ಯಾಟಿಕ್ಕಾಗಿ ಯೂಸ್ ಮಾಡ್ತಾ ಇರೋದು. ಮುಂದೇನಂದರೆ ಇದರಲ್ಲಿ ಪ್ರಕಾಶ್ ರಾಜ್ ಸಾರು ಕುಣಿಯೋ ಥರ ಸ್ಪೆಷಲ್ ಅಂದರೆ ಅದೇ. ಪ್ರಕಾಶ್ ಸಾರು ಕುಣಿತಾರೆ, ದರ್ಶನ್ ಸಾರು ಕುಣಿತಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಮಜಾ ಸಾಂಗ್ ನೋಡೋದು. ಇಲ್ಲ 100%. ಯಾಕಂದರೆ ಹೊಸ ಹೀರೋಯಿನ್ಸು, ಆಮೇಲೆ ಎಲ್ಲರೂ ಪಾಪ ಅಷ್ಟೇ ಎಂತೂಸಿಯಾಸಮ್ ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆಮೇಲೆ ಐ ಥಿಂಕ್ ಎವ್ರಿಬಡೀಸ್ ರೋಲ್, ಅವ್ರು 3 ಜನದ ಕ್ಯಾರೆಕ್ಟ್ರೂ ಒಂಥರ ಒಂದು ಫಿಲ್ಮ್ಗೆ ಭಾಳ ಪೂರಕವಾಗಿ, ಪ್ರತಿಯೊಂದು ಕ್ಯಾರೆಕ್ಟ್ರು ಭಾಳ ಪೂರಕವಾಗಿದೆ 3 ಜನದ್ದು. ಚಿತ್ರ ನಿಮಗೆ ಗೊತ್ತು, ಬದ್ಮಾಶ್ ಅಂದ ತಕ್ಷಣ ಒಂದು ಪವರ್ಫುಲ್ ವರ್ಡ್ ಅದು. ತುಂಬ ಏನಂತಾರೆ, ಎಲ್ಲ ಥರ ಆ್ಯಕ್ಷನ್, ಲವ್, ರೊಮ್ಯಾಂಟಿಕ್, ಕಾಮಿಡಿ ಎಲ್ಲ ಇರುತ್ತೆ ಈ ಫಿಲಮಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕತೆ ಕೂಡ ತುಂಬ ಚೆನ್ನಾಗಿದೆ. ನನ್ನ ಕ್ಯಾರೆಕ್ಟರ್ ಬಂದು ಪ್ರಿಯಾ ಅಂತ. ನಾನು ಬಂದು RJ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ.